ದೇಶದ ಹಾಗೂ ಆದಿವಾಸಿ ಎಲ್ಲ ಭಾರತೀಯರಿಗೆ 70ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾರೆ. ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ನಮ್ಮ ಹಿರಿಯರಿಗೆ, ಸಂಘ ಸಂಸ್ಥೆಗಳಿಗೆ ಇವತ್ತು ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಈ ಸ್ವಾತಂತ್ರ್ಯ ದೊರಕಿಸಿಕೊಡ್ಲಿಕ್ಕೆ ತ್ಯಾಗ, ಬಲಿದಾನ, ಸರ್ವಸ್ವನ್ನ ಕಳೆದುಕೊಂಡು ಹೋರಾಟ ಮಾಡುವಂತ ಎಲ್ಲ ನಮ್ಮ ಹಿರಿಯರಿಗೆ ನಾನು ನನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಅವರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ವಿಜಯಪುರ ಜಿಲ್ಲೆಯೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ವಹಿಸಿದೆ. ಅನೇಕ ಮನೆಯರು ದಿವಸ ಎಲ್ಲರೂ ಕೂಡ ತಮ್ಮ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಸಿಗಲಿಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರ ಹೆಸರನ್ನ ಈಗಾಗಲೇ ನನ್ನ ಇದರಲ್ಲಿ ನಾನು ಕೂಡ ಸ್ಮರಣೆ ಮಾಡಿದ್ದೀನಿ. ರಾಜ್ಯದ ಮತ್ತು ದೇಶದ ಎಲ್ಲರೂ ಲಕ್ಷಾಂತರ ಜನ ಇವತ್ತು ಹೋರಾಟದಲ್ಲಿ ಭಾಗವಹಿಸಿ ದೇಶಕ್ಕೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಒಂದು ಸ್ವಾತಂತ್ರ್ಯೋತ್ಸವದ 70ನೇ ಸ್ವಾತಂತ್ರ್ಯೋತ್ಸವದ ಹಬ್ಬ ಇವತ್ತು ವಿಜಯಪುರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಸಹ ಅತ್ಯಂತ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆಚರಣೆ. ಸರ್, ಕೃಷ್ಣಾ ನದಿ ಬೇಡಿಕೆ ಇತ್ತು ಸರ್, ಕಾವೇರಿ ಆರತಿ ಮಾಡ್ತಾ ಇದ್ರಿ. ಈಗ ಮೊದಲು ಬರಗಾಲದ ಏನು ನಮ್ಮ ಮುಂದಿರುವಂತದ್ದು ನಾವು ನೋಡಿದಿರಿ. ಮೊನ್ನೆ ಬರಗಾಲದ ಸಂಕಷ್ಟ ಆದಾಗ ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಏನಿದೆ, ಒಂದೇ ಸಲ ಬಿತ್ತನೆ ಆಗಲಿಲ್ಲ, ಬರೀ 17% ಅಷ್ಟು ಬಿತ್ತನೆ ಆಗಿತ್ತು. ಈಗ ಎರಡನೇ ಬಾರಿ ಸುಮಾರು 27% ಬಿತ್ತನೆ ಆಗಿದೆ. ಒಬ್ಬೊಬ್ರು 2-3 ಬಾರಿ ಬಿತ್ತನೆ ಮಾಡಿದ್ರೆ ಕೂಡ ನಾವೆಲ್ಲರೂ ವೀಕ್ಷಿಸಿದ್ದೀವಿ. ನಾಳೆ ನಾನು ನಮ್ಮ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿನೂ ಕೂಡ ವೀಕ್ಷಣೆ ಮಾಡ್ತೀನಿ. ಮುಂದಿನ ವಾರ ಮತ್ತೆ ನಾನು ಬಾಗೇವಾಡಿ ಮತ್ತು ಮುದ್ದೇವಾಡ ಎಲ್ಲರೂ ಮಾಡಿದ್ರೆ ಸಂಪೂರ್ಣವಾಗಿ ಒಂದು ಹೊಸ ವೀಕ್ಷಣೆ ಆಗ್ತದೆ. ಸರ್ವೇ ಸಾಮಾನ್ಯ ಎಲ್ಲ ಕೂಡ ಒಂದೇ ಇದೆ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿಯಿಂದ ಏನು ಹತ್ತಿ, ತೊಗರಿ, ಆಮೇಲೆ ಸೂರ್ಯಪಾನ, ಉಳ್ಳಾಗಡ್ಡಿ ಮತ್ತು ಮಳೆ ಆಧಾರಿತ ಕಬ್ಬುಗಳ ಸದಕ್ಕೆ ಸಹ ಬಹಳಷ್ಟು ನಷ್ಟವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಿರಂತರವಾಗಿ ಸಭೆಗಳು ಮಾಡ್ಕೊಂಡು ಬಂದಿದ್ದೀವಿ. ಅವರಿಗೆ ಸೂಕ್ತವಾದಂತಹ ಪರಿಹಾರದ ವೈಜ್ಞಾನಿಕವಾಗಿ ವರದಿ ತಯಾರಾಗಿ ನಾವು ಕೆಲಸ ಮಾಡಬೇಕು. ಮತ್ತು ಇನ್ಶೂರೆನ್ಸ್ ಕೂಡ ನಾವು 1,90,000 ನಾವು ಸುಮಾರು 2.5 ಲಕ್ಷ ಅಷ್ಟು ಇನ್ಶೂರೆನ್ಸ್ ತಗೊಂಡಿದ್ದೀವಿ. ಅದಕ್ಕೆ ನಾನು ಇಲಾಖೆಯವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಇನ್ನೂ ಹೆಚ್ಚಿಗೆ ಆಗಬೇಕು. ಇವತ್ತು ಒಟ್ಟಾರೆ ಮಳೆ ಆಧಾರಿತ ಕೃಷಿ ಏನಿದೆಯಲ್ಲ, ಆ ರೈತರಿಗೆ ಯಾವಾಗಲೂ ಕೂಡ ಬಹಳ ಸಂಕಷ್ಟದಲ್ಲೇ ಇರ್ತಾರೆ. ಅವರು ನೀರಾವರಿ ಭಾಗ ಒಂದು, ಆದರೆ ಮಳೆ ಆಧಾರಿತ ಕೃಷಿ ಬಹಳ ಕಷ್ಟದ ಕೆಲಸ. ಹೀಗಾಗಿ ಅವ್ರಿಗೆ ನೆರವು ಬರುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮನವೊಲಿಸ್ತೀವಿ. ಮನವೊಲಿಸಿ ಸಹ ಎಷ್ಟು ಸಾಧ್ಯ ಆದಷ್ಟು ಹೆಚ್ಚಿಗೆ ಅವರಿಗೆ ಪರಿಹಾರವನ್ನು ಮತ್ತು ಇನ್ಶೂರೆನ್ಸ್ ಬಂದೇ ಬರ್ತದೆ. ಆ ಕೆಲಸವನ್ನು ಮಾಡಬೇಕಾಗಿದೆ. ಅದು ಆರ್ಥಿಕ ನಂತರ ಒಮ್ಮೆ ಸಮೃದ್ಧಿ ಆಗಲಿ, ಆಮೇಲೆ ಆರ್ಥಿಕ ಜಮೀರ್ ಅಹಮದ್ ಅವರು ಈಗ ಇಂಪಾರ್ಟೆಂಟ್ ಇರೋದು ಇದೆ. ತಪ್ಪು ಗೊತ್ತಿದೆ ಸರ್. ಜಮೀರ್ ಅಹಮದ್ ಅವರು ನನಗೆ ಗೊತ್ತಿಲ್ಲ ವಿಚಾರ, ನನಗೆ ಸಂಪೂರ್ಣ ವಿಚಾರ ಗೊತ್ತಿಲ್ಲ. ಅವ್ರು ಯಾಕೆ ಏನು ಅನ್ನೋದನ್ನ ಸುಮ್ಮನೆ ನಾವು ಎಲ್ಲ ಸಲದ ಆರೋಪ ಮಾಡೋದು ಸರಿಯಲ್ಲ. ಅವ್ರು ಯಾಕೆ ಮುಖ್ಯಮಂತ್ರಿಗಳಿಗೆ ಏನು ಅನಿವಾರ್ಯ ಕಾರಣ ಆಯ್ತು ಅವ್ರಿಗೆ ಅನ್ನೋದನ್ನ ವರ್ಷ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೀಗಾಗಿ ಅದನ್ನ ಸುಮ್ಮನೆ ರಾಜಕೀಯವಾಗಿ ಬಳಸುವಂತದ್ದು ಸರಿಯಲ್ಲ. ಅದು ಜಮೀರ್ ಅಹಮದ್ ಅವ್ರ ಹಿಂದೆ ಇವತ್ತು ರಾಷ್ಟ್ರಾಭಿಮಾನಿ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಯುದ್ಧಕ್ಕೂ ಕಳಿಸಿ ನಾನು ಹೋಗ್ತೀನಿ ಅಂತ ಮಾತನ್ನ ಅವತ್ತು ದಿವಸ ನಾನು ಹೇಳಿದಂತ ವ್ಯಕ್ತಿ ಇವತ್ತು ದಿವಸ ಬಿಜೆಪಿಯವರು ತೀವ್ರ ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ವಿರೋಧ ಮಾಡೋದು ಕೆಲಸನೇ ಇದೆಲ್ಲ. ಈ ಬಿಜೆಪಿ ಯಾರಾದ್ರೂ ಇವತ್ತು ದಿವಸ ದೇಶದ ಸ್ವಾತಂತ್ರ್ಯ ಹೋರಾಟದಾಗ ಇವರು ಭಾಗವಹಿಸಿದಾರ? ಒಬ್ಬರ ಹೆಸರು ಹೇಳ್ರಿ ಬಿಜೆಪಿದವ್ರು. ಅದೇ ಇವತ್ತು ಅಲ್ಲಿ ಇಂಡಿಯಾ ಗೇಟ್ಗೆ ಹೋಗಿ ನೀವು ಸಾವಿರಾರು ಮಂದಿ ಅಲ್ಪಸಂಖ್ಯಾತರ, ವಿವಿಧ ಧರ್ಮೀಯರ ಎಲ್ಲ ಹೆಸರುಗಳಿದಾವ. ಬಿಜೆಪಿ ಒಬ್ಬರ ಹೆಸರು ಇದಾವ ಇದ್ರೆ ಅಷ್ಟೇ ಅಲ್ಲ. 47 ವರ್ಷ ಹರ್ಗರ್ ತಿರಂಗ ಅಂತಾರೆ ಇವರು. ರಾಷ್ಟ್ರಾಭಿಮಾನ, ದೇಶಾಭಿಮಾನ. ನಾಗ್ಪುರ್ನಾಗ RSS ಹೆಡ್ ಕ್ವಾರ್ಟರ್ ಮೇಲೆ 47 ವರ್ಷ ಬೇಕಾಯ್ತು ಇವ್ರಿಗೆ ಧ್ವಜಾರೋಹಣ ಮಾಡ್ಲಿಕ್ಕೆ. ಹರ್ಗರ್ ತಿರಂಗ
ಅಲ್ಲಿ ಯಾಕೆ ತಿರಂದಕ್ಕೆ ಬರ್ಲಿಲ್ಲ? RSS ಹೆಡ್ ಕ್ವಾರ್ಟರ್ ಮೇಲೆ ತಿರಂಗ ಯಾಕೆ ಬರ್ಲಿಲ್ಲ? ಮತ್ತೆ ಬೇರೆಯವ್ರು ಉಪದೇಶ ಮಾಡ್ತಾರ. ದೂರಿಂದೇನೋ ನಾವು ರಾಷ್ಟ್ರಾಭಿಮಾನ ಕಲಿಬೇಕಾಗಿಲ್ಲ. ಜಮೀರ್ ಅವರು ಒಂದು ಸಂದರ್ಭದಲ್ಲಿ ನಾನು ಯುದ್ಧಕ್ಕೆ ನಾನು ಕಳಿಸ್ರಿ, ನಾನು ಪ್ರಾಣ ಹೋಗ್ಲಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಂತ ವ್ಯಕ್ತಿ. ಕಾನೂನು ಮಾಡಲ್ಲ ಅಂತ ಹೇಳ್ತಾರೆ ಅವ್ರು. RSS ರಿಜಿಸ್ಟರ್ ಮಾಡೋದಿಲ್ಲ ಅಂತ ಅವ್ರು ವಾದ. ಕಿರಾಣಿ ಅಂಗಡಿ ರಿಜಿಸ್ಟ್ರೇಷನ್ ಬೇಕು, ಎಷ್ಟು ಗೊತ್ತವ್ರು ರಿಜಿಸ್ಟ್ರೇಷನ್ ಬೇಕು, ಕಾಯಿಪಲ್ಲೆ ಮಾರಾಟ ಮಾರಾಟ ರಿಜಿಸ್ಟ್ರೇಷನ್ ಬೇಕು, ಅಂದ್ರೆ ಒಂದು ಸಣ್ಣ ಸಾಲಿಗೆ ರಿಜಿಸ್ಟ್ರೇಷನ್ ಬೇಕು. ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ನೀವೇ ಮಧ್ಯಾಹ್ನ ಹೊಡಿತೀರಿ. ನಾವು ರಿಜಿಸ್ಟ್ರೇಷನ್ ಇಲ್ಲದ ಶಾಲೆ ಅಂತ ಹೊಡಿತೀವಿ. ಇಷ್ಟು ದೊಡ್ಡದು ಬೇರೆ ಬೇರೆ ದೇಶಗಳಿಂದ ಅವ್ರಿಗೆಲ್ಲ ಫಂಡ್ ಬರ್ತದೆ. ಅವ್ರ ಅಂಗಸಂಸ್ಥೆಗಳೆಲ್ಲ ಸಿಕ್ಕಾಪಟ್ಟಿದ್ದಾವೆ. ಅವ್ರ ಬಿಲ್ಡಿಂಗ್ ಎಲ್ಲ ಕಂಡಾಪಟ್ಟಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಇದಾವೆ. ಏನು ಅವ್ರಿಗೊಂದು ನ್ಯಾಯ, ಪಾಪ ಸಣ್ಣವ್ರಿಗೊಂದು ನ್ಯಾಯ. ಕಿರಾಣಿ ಅಂಗಡಿ ಬಿಟ್ರೇನು, ಎಷ್ಟು ಹಿಡಿ ಕೂತ್ ನಾವು ಬಿಟ್ಟಿರಿ. ಚಪ್ಪಲಿ ಅವರ ಅಂಗಡಿಗೆ ಸರ್ ನೀವು ರಿಜಿಸ್ಟ್ರೇಷನ್ ಕೇಳ್ತೀರಪ್ಪ. ಅದ್ರ ವಿನ್ಯಾಸ ಹೇಳಿದ್ರು ಓಕೆ ಬಿಡಿ. ಬಿಜಾಪುರ ನಗರದ ಒಂದು ಕೇಳಬೇಕು. ಈಗ ನಮ್ಮೂರ ನಗರದ ಏನು ಆಶ್ರಯ ಯೋಜನೆ ಇದೆ, ಅದರಲ್ಲಿ ಭ್ರಷ್ಟಾಚಾರ ಆಗೈತೆ. ಸುಮಾರು ಬಡವರ ಮನೆ ಲೋನ್ ತಗೊಂಡ ಕಟ್ಟಕ್ಕಾಗೈತಿಲ್ಲ. ಇನ್ನೂ ಅದ್ರ ಬಗ್ಗೆ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭ್ರಷ್ಟಾಚಾರ ಆಗಿದ್ರೆ ಅದು ನಾನು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸೂಚನೆ ಕೊಡ್ತೀನಿ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ. ಯಾರು ಮುಲಾಜು ಇಲ್ಲ, ಮನೆ ಬಹಳ ನಿಶ್ಚಿತವಾಗಿ ಯಾರ್ದು ಮುಲಾಜಿಲ್ಲ, ನಿರ್ದಿಷ್ಟವಾಗಿ ಕ್ರಮ.